ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಂಡ್ಯದಲ್ಲಿಂದು ಹಮ್ಮಿಕೊಂಡಿದ್ದ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಕುಮಾರ ಉದ್ಘಾಟಿಸಿ ಕುವೆಂಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ, ಉಪನ್ಯಾಸಕ ಕೆಪಿ ಮೃತ್ಯುಂಜಯ, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಿವಿ ನಂದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾ ಕುಮಾರ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವ ನಾಡಗೀತೆಗೆ 100 ವರ್ಷ ಪೂರ್ಣಗೊಂಡಿದ್ದು ಇಂದಿಗೂ ಪ್ರಸ್ತುತವಾಗಿದೆ. ಇದೇ ವೇಳೆ ರೈತ ಗೀತೆಗೂ 100 ವರ್ಷ ಪೂರ್ಣಗೊಂಡಿರುವುದು ಹೆಮ್ಮೆಯ ಸಂಗತಿ. ಇಂತಹ ಗೀತೆಗಳನ್ನು ರಚಿಸಿದ ಕುವೆಂಪು ಸದಾ ಮುಂಚೂಣಿಯಲ್ಲಿ ನಿಲ್ಲಲಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿನಿಂದ ವಿಶ್ವಮಾನವರಾಗುತ್ತಾರೆ ಎನ್ನುವ ಸಂದೇಶವನ್ನು ಸಾರಿ ಮನುಜಮತ ವಿಶ್ವಪಥ ಹಾದಿಯಲ್ಲಿ ನಡೆಯುವ ಕರೆ ನೀಡಿದ್ದರು ಎಂದು ಹೇಳಿದರು. ಅವರ ಮಲೆಗಳಲ್ಲಿ ಮಧುಮಗಳಿರ್ಬೋದು, ಕಾನೂನು ಕೈಗೊಳ್ತಿರ್ಬೋದು, ಇವೆಲ್ಲವೂ ಕೂಡ 100 ವರ್ಷ ಆಗಿದೆ. ಅಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ಅವರ ಚಿಂತನೆಗಳು, ಅವರ ಬರಹಗಳು ಇವತ್ತಿಗೂ ಕೂಡ ಪ್ರಸ್ತುತ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಇತ್ತು. ಕೆಆರ್ ನಂದಿನಿ, ಮಾನವರೆಲ್ಲ ಒಂದೇ, ಮನುಷ್ಯರಲ್ಲಿ ಮೇಲು ಕೀಳು ಎನ್ನುವ ಭಾವ ಸರಿಯಲ್ಲ, ಎಲ್ಲರೂ ಸಮಾನರು ಮತ್ತು ವಿಶ್ವ ಮಾನವರು ಎನ್ನುವ ಸಂದೇಶವನ್ನು ಸಾರಿದವರು ರಸಋಷಿ ಕುವೆಂಪು ಎಂದು ಹೇಳಿದರು. ಒಂದು ಜಿಲ್ಲೆಯಲ್ಲಿ ಹುಟ್ಟಿರ್ತೀವಿ, ಒಂದು ರಾಜ್ಯದಲ್ಲಿ ಹುಟ್ಟಿರ್ತೀವಿ, ಒಂದು ದೇಶದಲ್ಲಿ. ಆದರೆ ಒಳ್ಳೆ ಆಚಾರ, ಒಳ್ಳೆ ವಿಚಾರ ಎಲ್ಲೇ ಇದ್ರೂ ಕೂಡ ಒಂದು ಗಡಿಯ ಎಲ್ಲೇ ಇಲ್ಲದೆ ಒಳ್ಳೆ ಆಚಾರ ವಿಚಾರಗಳನ್ನ ಎಲ್ಲ ಕಡೆಯಿಂದ ವಿಶ್ವದಾದ್ಯಂತ ತಗೊಂಡು ವಿಶ್ವಪಥದ ಹತ್ರ ಹೋಗ್ಬೇಕು ಅಂತ ಹೇಳುವಂಥದ್ದು. ಮಲ್ಲಿಕಾರ್ಜುನ ಬಾಲದಂಡಿ, ಕನ್ನಡ ನಾಡಿನಲ್ಲಿ ಅನೇಕ ಕವಿಗಳಿದ್ದರೂ ಮೊದಲು ನೆನಪಾಗುವುದು ನಾಡು ನುಡಿಯ ವಿಷಯದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವ ಕುವೆಂಪು ಅವರು. ಅವರ ಚಿಂತನೆಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ವಿಶ್ವಮಾನವರಾಗೋಣ ಎಂದು ಹೇಳಿದರು. ಸಾಕಷ್ಟು ಕವಿಗಳನ್ನ ನಮ್ಮ ಕನ್ನಡ ನಾಡು ನೋಡಿದೆ. ಅದರಲ್ಲಿ ಶ್ರೇಷ್ಠ ಕವಿ ಅಂತಂದ್ರೆ ರಾಷ್ಟ್ರಕವಿ ಕುವೆಂಪುರವರು. ಅವರು ಅನೇಕ ಕವಿತೆಗಳನ್ನ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೆಪಿ ಮೃತ್ಯುಂಜಯ, ಕುವೆಂಪು ಅವರು ಸರ್ವೋದಯ ಪದವನ್ನು ಗಾಂಧೀಜಿಯವರಿಂದ ಪಡೆದಿದ್ದಾರೆ. ಎಲ್ಲರ ಅಭಿವೃದ್ಧಿಗಾಗಿ ಶ್ರಮಿಸುವುದೇ ಸರ್ವೋದಯದ ಮೂಲ ಆಶಯವಾಗಿದೆ. ಕಾಯಕದಲ್ಲಿ ಯಾವ ಕಾಯಕವೂ ಚಿಕ್ಕವಲ್ಲ, ಎಲ್ಲ ವೃತ್ತಿಗಳೂ ಅಗತ್ಯವಿದೆ. ಮನುಜಮತ ವಿಶ್ವಪಥ ಮಂತ್ರವನ್ನು ಅನುಸರಿಸಬೇಕು ಎಂದು ಹೇಳಿದ್ದರು ಎಂದು ತಿಳಿಸಿದರು. ಯಾವುದೇ ವ್ಯಕ್ತಿ ಯಾವುದನ್ನ ವೃತ್ತಿಯಾಗಿ ಸ್ವೀಕಾರ ಮಾಡಿ ಅನುಸರಿಸ್ತಿರ್ತಾರೆ, ಅದು ಆತನಿಗೆ ಗೌರವವನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ಮೇಲು ಕೀಳು ಅನ್ನುವ ತಾರತಮ್ಯ ಭಾವವನ್ನ ನಾವು ಯಾರು ತಡೆಯುತ್ತೇವೆ, ಒಂದು ರೀತಿ ಅವಿವೇಕಿ ಇರುತ್ತೆ. ಇದೇ ವೇಳೆ ಕುವೆಂಪು ಅವರ ಗೀತ ಗಾಯನ ನಡೆಯಿತು. ಅವತರಿಪ ಸತ್ಯ